ನಮಸ್ತೆ. 13-12-2024 ಶುಕ್ರವಾರ ಶುಕ್ಲ ಪಕ್ಷ. ಭರಣಿ ನಕ್ಷತ್ರವಿದೆ. ಭರಣಿ ದೀಪ ಅಂದರೆ ಮಹಾಭರಣಿ ಮತ್ತು ಕಾರ್ತಿಕ ದೀಪ ಅಂತಂತೀವಿ. ದೀಪವನ್ನು ಬೆಳಗಿಸಿ ದೇಶವನ್ನು ಉದ್ಧಾರ ಮಾಡುವಂಥದ್ದು, ದೇಶವನ್ನು ಬೆಳಗಿಸುವಂಥದ್ದು. ಹೆಣ್ಣು ಮಕ್ಕಳು ವಿಶೇಷವಾಗಿ ದೀಪ ಹಚ್ಚಿ ಮನೆ ಮಾತ್ರವಲ್ಲ, ಈ ನಮ್ಮ ದೇಶವನ್ನೇ ಬೆಳಗಿಸುವಂಥ ದಿನವಿದು. ಆದರೂ ಬೆಳಗ್ಗೆ 7:50ವರೆಗೂ ಶುಭವಾಗಿಲ್ಲ. ಸಂಪತ್ತಿನ ನಾಶ. ಆದರೆ ಬೇರೆ ಬೇರೆ ಕಾರ್ಯಗಳಿಗೂ ತೊಂದರೆ ಇಲ್ಲ. ದುಡ್ಡು ಕಾಸಿನ ಬಗ್ಗೆ ಚಿಂತೆ ಮಾಡೋದ್ರ ಬಗ್ಗೆ, ಅಂದರೆ ಟೈಮ್ ಬೆಳಗ್ಗೆ ಅಷ್ಟೇ ಇರೋದರಿಂದ ಯಾರೂ ಏನೂ ಮಾಡಲ್ಲ. ಆದರೂ ಸಂಪತ್ತಿನ ವಿಷಯವಾಗಿ ಸ್ವಲ್ಪ ಗಮನ ಕೊಡಿ. 7:50ವರೆಗೂ ಭರಣಿ, ಅದಾದ ನಂತರ ಕೃತಿಕ. ಈ ಕೃತಿಕಾ ನಕ್ಷತ್ರ ಕೂಡ ಬೆಳಗಿನ ಜಾವ 5:47:33 ಆಮೇಲೆ ರೋಹಿಣಿ ನಕ್ಷತ್ರ ಬರುತ್ತದೆ. ಹಂಗಾಗಿ ಈ ದಿನದಲ್ಲಿ ಒಟ್ಟು 3 ನಕ್ಷತ್ರಗಳು. ಅದರಲ್ಲಿ ರೋಹಿಣಿ ನಕ್ಷತ್ರ ಸ್ವಲ್ಪನೇ ಇರೋದು. ಅಂದರೆ ಬೆಳಗಿನ ಜಾವ 5:48 ಮೇಲೆ ಬೆಳಗಾಗುವ, ಅಂದರೆ ಸೂರ್ಯ ಉದಯ ಆಗುವ ಸ್ವಲ್ಪ ಸಮಯವಾದ ಅಷ್ಟೇ ಇದೆ. ಭರಣಿ ನಕ್ಷತ್ರ ಮನುಷ್ಯಗಣ, ಕೃತಿಕಾ ನಕ್ಷತ್ರ ರಾಕ್ಷಸಗಣ, ಕೊನೆಗೆ ಬರುವ ರೋಹಿಣಿ ನಕ್ಷತ್ರ ಮನುಷ್ಯಗಣ, ಅಂದರೆ ಮಾನುಷ್ಯಗಣ ಅಂತೀವಿ. ಇಂಥ ದಿನದಲ್ಲಿ ಹನುಮಂತನನ್ನು ಪೂಜಿಸುವ ದಿನವಿದು. ನಾವು ಫಸ್ಟ್ ಹೇಳಿದ್ವಿ ಕಾರ್ತಿಕ ದೀಪ ಅಂತ, ಪ್ರದೋಷ ವ್ರತ, ರವಿಯೋಗ, ಈ ರೀತಿಯಾದ ಶುಭ ದಿನವಿದು. ಈ ರೀತಿಯಾದ ಈ ದಿನದಲ್ಲಿ ಸೂರ್ಯೋದಯ 6:33, ಸೂರ್ಯ ಅಸ್ತಮನ ಸಂಜೆ 5:55. ವಿಶೇಷವಾಗಿ ಹೇಳಬೇಕು ಅಂತಂದರೆ ಇವತ್ತಿನ ತಿಥಿ ಬೆಳಗ್ಗೆ 6:33ರಿಂದ ಸಂಜೆ 7:40ವರೆಗೂ ತ್ರಯೋದಶಿ. ಆನಂತರ ಚತುರ್ದಶಿ ಬರುತ್ತದೆ. ಚತುರ್ದಶಿ ವಿಶೇಷವಾದ ದಿನವಿದು. ಇಷ್ಟೆಲ್ಲ ಇದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಕರಣಗಳು, ಅಂದರೆ ಯೋಗ ಕರಣಗಳು ಅಂತೀವಿ. ಮೊದಲನೇ ಯೋಗ ಶಿವಯೋಗ, ಎರಡನೇದಾಗಿ ಸಿದ್ಧಯೋಗ. ಈ ರೀತಿ ಇವತ್ತು ಯೋಗವಿದೆ. ಭರಣಿ ನಕ್ಷತ್ರ ಬೆಳಗ್ಗೆ 6:33ರಿಂದ 7:50ವರೆಗೂ ಅಂತ ಹೇಳಿದ್ವಿ. ಹಂಗಾಗಿ ಭರಣಿ ನಕ್ಷತ್ರದ ಕೊನೆಯ ಪಾದ, ಅಂದರೆ 4ನೇ ಪಾರ್ಟ್, 4ನೇ ಪಾದ 7:59ರಿಂದ 5:48ವರೆಗೂ ಕೃತಿಕಾ ನಕ್ಷತ್ರ ಅಂತಂತೀವಿ. ಅದರಲ್ಲೂ ವಿಶೇಷವಾಗಿ ನಾವು ಹೇಳಬೇಕು ಅಂತಂದರೆ ಬೆಳಗ್ಗೆ 7:50ರಿಂದ ಮಧ್ಯಾಹ್ನ 1:19ವರೆಗೂ ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಇಲ್ಲಿಂದ ವೃಷಭ ರಾಶಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಧ್ಯಾಹ್ನ 1:19ರಿಂದ ಸಂಜೆ 6:48ವರೆಗೂ ಕೃತಿಕಾ ನಕ್ಷತ್ರದ 2ನೇ ಪಾದ ವೃಷಭ ರಾಶಿ. ಆ ನಂತರ ರಾತ್ರಿ 12:18ವರೆಗೂ ಕೃತಿಕಾ ನಕ್ಷತ್ರ 3ನೇ ಪಾದ. ಆನಂತರ ಬೆಳಗಿನ ಜಾವ 5:48ವರೆಗೂ ಕೃತಿಕಾ ನಕ್ಷತ್ರ 4ನೇ ಪಾದ. ಇದಾದ ಮೇಲೆ ರೋಹಿಣಿ ನಕ್ಷತ್ರ ಪ್ರಾರಂಭವಾಗುತ್ತದೆ. ಈ ರೀತಿಯಾದ ಈ ದಿನದಲ್ಲಿ ಕೆಲವು ಜನರಲ್ ಆಗಿ ಯೋಗಗಳನ್ನು ಹೇಳಿ ಅಂತ ಕೇಳ್ತಾರೆ. ಜನರಲ್ ಆಗಿ ಚೆನ್ನಾಗಿದೆ ಅಂತ ಎಲ್ಲ ರೀತಿಯಲ್ಲೂ ಎಲ್ಲರೂ ಹೇಳುವಂತೆ ಗುರು ಹೊರೆ, ಶುಕ್ರ ಹೊರೆ, ಬುಧ ಹೊರೆ, ಈ ರೀತಿ ಕೆಲವು ವಿಷಯಗಳನ್ನ ನಾವು ಅಂತೀವಿ. ಆದರೆ ಅದು ಪಕ್ಕಾವ ಅಂತಂದರೆ ಖಂಡಿತವಾಗಿಯೂ ಪಕ್ಕಾ ಇಲ್ಲ. ಯಾಕೆಂತಂದರೆ ಕೆಲವು ವಿಷಯಗಳಲ್ಲಿ ನಾವು ಗಮನ ಕೊಡಲೇಬೇಕು. ಒಳ್ಳೆಯ ಟೈಮಲ್ಲಿ ಕೆಟ್ಟ ಟೈಮ್ ಬರಬಾರ್ದು, ಮಿಂಗಲಾಗಬಾರ್ದು. ಅದು ದೋಷವನ್ನು ಕೊಟ್ಟುಬಿಡ್ತದೆ. ಆದ್ದರಿಂದ ವಿಂಗಡಿಸಿ ನೋಡಿ ಅದರಲ್ಲಿ ಫಿಲ್ಟರ್ ಮಾಡಿ ಮಾಡುವಂಥದ್ದೇ ಉತ್ತಮ. ಉದಾಹರಣೆ ಜನರಲ್ ಆಗಿ ನಾವು ನೋಡುವಂಥದ್ದು, ಬೆಳಗ್ಗೆ 6:33ರಿಂದ ಮಧ್ಯಾಹ್ನ 1:19ವರೆಗೂ ಚಂದ್ರನು ಪೂರ್ವ ದಿಕ್ಕಲ್ಲಿ ವಾಸ ಮಾಡುತ್ತದೆ. ಈ ರೀತಿ ತಗೊಂಡು ಏನೆಲ್ಲ ಮಾಡ್ಬೋದು ಅಂತ ಕೆಲವರು ಅಂತಾರೆ. ಇನ್ನೊಂದು ವಿಷಯ, 6:33ರಿಂದ 7:30ವರೆಗೂ ಶುಕ್ರ ಹೊರೆ, ಬೆನಿಫಿಷಿಯಲ್, ಅಂದರೆ ಲಾಭವನ್ನು ಅನುಭವವನ್ನು ಕೊಡುತ್ತದೆ. 6:33ರಿಂದ 7:58ವರೆಗೂ ಸುಖ. ಹಾಗಾಗಿ ನಾವು ಹೇಳಿದ ಶುಕ್ರ ಹೊರೆಯಲ್ಲಿ ಸುಖವೂ ಸೇರುತ್ತದೆ. 6:47 ಮೇಲೆ 7:50ವರೆಗೂ ಶುಭ ಮುಹೂರ್ತ. ಇದು ಪಂಚಕ ರೀತಿಯಲ್ಲಿ ಬರುವ ಮುಹೂರ್ತ.
ಮತ್ತು ಈ ಸಮಯದಲ್ಲಿ ಧನುರ್ಲಗ್ನ, ಇಷ್ಟು ವಿಷಯಗಳು ಕೊಡುತ್ತದೆ. ಈ ಸಮಯದಲ್ಲಿ ಪೂರ್ತಿ ನಮ್ಗೆ ಒಳ್ಳೆ ಟೈಮಾ ಅಂತ ನೋಡೋಕೆ ಹೋದರೆ ಅದಕ್ಕೆ ಖಂಡಿತವಾಗಿಯೂ 100% ಫಿಲ್ಟ್ರ್ ಮಾಡಿರೋ ವಿಷಯಕ್ಕೆ ಹೋಗಬೇಕು. ಉದಾಹರಣೆ 10:20ರಿಂದ 11:17ವರೆಗೂ ಗುರು ಹೊರೆ, ಅಭಿಜಿತ್ ಮುಹೂರ್ತ 11:51ರಿಂದ ಮಧ್ಯಾಹ್ನ 12:37ವರೆಗೂ, ಅಮೃತ ಗಳಿಗೆ ಅಂದರೆ ಅಮೃತ ಗೌರಿ ಪ್ರಕಾರ ಬರುತ್ತದೆ ಮಧ್ಯಾಹ್ನ 12:14ರಿಂದ 1:39ವರೆಗೂ. ಎಗೈನ್ ಶುಕ್ರ ಹೊರೆ ಬರೋದು ಮಧ್ಯಾಹ್ನ 1:11ರಿಂದ 2:08. ವಿಜಯ ಮುಹೂರ್ತ ಇರೋದು ಮಧ್ಯಾಹ್ನ 2:08ರಿಂದ 2:53. ಇಷ್ಟೆಲ್ಲ ಇದ್ದರೂ ಇದರಲ್ಲಿ ನಾವು ಒಳಗಡೆ ನುಗ್ಗಿ ನೋಡಿದ್ರೆ 100% ಶುಭವಿದು, 100% ಅಶುಭವಿದು ಅಂತ ನಾವು ಹುಡುಕಬೇಕು. ಉದಾಹರಣೆ ತಗೊಂಡ್ರೆ ಇವತ್ತೆಲ್ಲ ಕನ್ಯಾ ರಾಶಿಯವರೆಗೆ ಮಧ್ಯಾಹ್ನ 1:19ವರೆಗೂ ಚಂದ್ರಾಷ್ಟಮ, ಶುಭವಲ್ಲ. ಸ್ವಲ್ಪ ಚೇತರಿಸ್ಕೋಬೇಕು, ಗಮನ ಕೊಡಬೇಕು. ಅದು ಆದ ಮೇಲೆ ತುಲಾರಾಶಿಯವರೆಗೆ ದೋಷವಿದೆ. ಜನರಲ್ ಆಗಿ ಇವತ್ತು 8:49ರಿಂದ 9:35ವರೆಗೂ ದುರ್ಮುಹೂರ್ತ, 10:49ವರೆಗೂ ಅದು ಸ್ವಲ್ಪ ಚೇತರಿಸಿಕೊಳ್ಳುವಂಥ ಸಮಯ, ಅಂದರೆ 9:35 ಮೇಲೆ. 10:49ರಿಂದ 12:14ವರೆಗೂ ರಾಹುಕಾಲ, ಮಧ್ಯಾಹ್ನ 3:05ದಿಂದ 4:30 ಅಂದರೆ PM ವರೆಗೂ ಯಮಕಂಡ ಕಾಲವಿದೆ. ಸಂಜೆ 6:49 ಮೇಲೆ ರಾತ್ರಿ 8:17ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ, ರಾತ್ರಿ 10:21ರಿಂದ 12:24 ಮಧ್ಯರಾತ್ರಿವರೆಗೂ ಮೃತ್ಯು. ಅದೇ ಥರ ಲೇಟ್ ನೈಟು ಅಂತಂದರೆ 3:24 AM ಅಂದರೆ ರಾತ್ರಿಯಿಂದ ಬೆಳಗಿನ ಜಾವ 4:59ವರೆಗೂ ಅಂದರೆ ಹೆಚ್ಚು ಕಮ್ಮಿ 5 ಗಂಟೆ ವಿಷಕಾಲ ಅಂತ. ಇದೆಲ್ಲ ಅಶುಭ ಸಮಯಗಳು, ಶುಭವನ್ನು ಕೊಡುವಂಥದ್ದಲ್ಲ. ಈ ಸಮಯಗಳಿಗೆ ಪರಿಹಾರವೂ ಕೊಡಲಿಲ್ಲ. ಇರೋದರಲ್ಲೇ ಒಳ್ಳೆಯ ಟೈಮ್, ಯಾಕೆಂತಂದರೆ ಒಳ್ಳೆಯ ಟೈಮ್ ಬೇಕೇ ಬೇಕು. 6:13 AM ರಿಂದ 8:47 AM ಶುಭವಾಗಿದೆ. 9:37ರಿಂದ 10:47ವರೆಗೂ ಶುಭವಾಗಿದೆ. 12:16ರಿಂದ 3:03ವರೆಗೂ ಶುಭವಾಗಿದೆ. ಸಂಜೆ 4:32ರಿಂದ ಸಂಜೆ 6:47ವರೆಗೂ ಶುಭವಾಗಿದೆ. ಇದು ಮತ್ತು ರಾತ್ರಿ 8:19ರಿಂದ 10:19ವರೆಗೂ ದೀಪ ಹಚ್ಚುವ ಶುಭ ಸಮಯವಿದು. ರಾತ್ರಿ 12:26ರಿಂದ ಲೇಟ್ ನೈಟ್ 3:22ವರೆಗೂ ಶುಭವಾಗಿದೆ. ಮತ್ತು ಬೆಳಗಿನ ಜಾವ 5 ಗಂಟೆ 1 ನಿಮಿಷದಿಂದ ಬೆಳಗ್ಗೆವರೆಗೂ ಶುಭವಾಗಿದೆ. ಅಂದರೆ ದೀಪ ಹಚ್ಚುವ ಅಂದರೆ ಸೂರ್ಯನು ಉದಯ ಆಗುವ ಈ ಸಮಯದವರೆಗೂ ಕೂಡ ಶುಭವಾಗಿದೆ. ಈ ರೀತಿ ತಿಳ್ಕೊಂಡ್ರೆ ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ನಾವು ಪದೇ ಪದೇ ಹೇಳ್ತೀವಿ, ಒಳ್ಳೆಯ ಟೈಮ್ ಕೆಟ್ಟ ಟೈಮ್ ಅಂತ ವಿಂಗಡಿಸಿ ಕೊಟ್ಟಿರ್ತೀವಿ. 100% ಒಳ್ಳೆಯದು, 100% ಕೆಟ್ಟದು ಅಂತ ಕೊಟ್ಟಿರ್ತೀವಿ. 100% ಒಳ್ಳೆಯದರಲ್ಲಿ ಎಲ್ಲ ಕಾರ್ಯಗಳನ್ನು ಪ್ರಾರಂಭ ಮಾಡಬಹುದು. ಇದರ ಜೊತೆಯಲ್ಲಿ ದಿನಯೋಗವು ಚೆನ್ನಾಗಿರಬೇಕು. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಈ ಶ್ರಮವೆಲ್ಲ ಬೇಡ ಅಂತಲೇ ನಾವು ವಿಂಗಡಿಸಿ ಕೊಟ್ಟಿರೋದು, ಅಂದರೆ ಫಿಲ್ಟ್ರ್ ಮಾಡಿಕೊಟ್ಟಿರ್ತೀವಿ. ಅದನ್ನು ಧಾರಾಳವಾಗಿ ನೀವು ಉಪಯೋಗಿಸ್ಬೋದು. ಆದರೂ ಒಂದು ಮಾತು ನಾವು ಹೇಳುವಂಥದ್ದು, ನಮ್ಮನ್ನು ಮೀರಿ ಕೆಲವು ಟೈಮಲ್ಲಿ ತಪ್ಪಾಗಬಹುದು. ಅಂಥದ್ದು ನಮಗೂ ಬರ್ಬೋದು. ಅಂಥದ್ದು ಏನಾದ್ರು ಇದ್ದರೆ ಕ್ಷಮಿಸಿ ನಮಗೆ ತಿಳಿಸ್ಬೋದು. ಆದಷ್ಟು ನಾವು ಇದರಲ್ಲಿ ಕೇರ್ ತಗೊಳ್ತೀವಿ. ಕೆಲವು ಟೈಮ್ ನಮ್ಮ ಪ್ರೋಗ್ರಾಮ್ನೇ 2 ಸತಿ ಬಂದಿರ್ಬೋದು, ಮಿಸ್ ಆಗಿರುತ್ತದೆ. ಇದು ಮೇನ್ ಮಿಸ್ಟೇಕ್. ಅಂಥದನ್ನು ಸ್ವಲ್ಪ ತಡ್ಕೊಳ್ಳಿ. ಗೊತ್ತಿದ್ದು ನಾವು ಅದರಲ್ಲಿ ತಪ್ಪು ಮಾಡೋದಿಲ್ಲ, ಮಿಸ್ಟೇಕ್ ಮಾಡೋದಿಲ್ಲ. ನೆಕ್ಸ್ಟ್ ಇವತ್ತು ನಾವು ನೋಡುವಂಥದ್ದು ತಾರಾ ಮತ್ತು ಚಂದ್ರಬಲ. ಅಂದರೆ ಇದು ನಕ್ಷತ್ರದ ಮೇಲೆ ಬರುವಂಥದ್ದು ಮತ್ತು ರಾಶಿ ಮೇಲೆ ಬರುವಂಥದ್ದು. ರಾಶಿ ಫಲ ಇಲ್ಲ ಅಂತಂದರೂ ನಕ್ಷತ್ರ ಚೆನ್ನಾಗಿರಬೇಕು. ಉದಾಹರಣೆ ಇವತ್ತರ ಪ್ರಕಾರ 6:33ರಿಂದ 7:50ವರೆಗೂ ಭರಣಿ ಸಂಪತ್ತು ಉಂಟು ಅಶ್ವಿನಿ ನಕ್ಷತ್ರಕ್ಕೆ, ಆರೋಗ್ಯ ಉಂಟು ಅಶ್ವಿನಿ ನಕ್ಷತ್ರಕ್ಕೆ. ಆದರೆ 7:53 ಮೇಲೆ
1:19ವರೆಗೂ ಶುಭವಾಗಿಲ್ಲ, ಆಮೇಲೇನೂ ಶುಭಕರವಾಗಿಲ್ಲ. ನೆಕ್ಸ್ಟ್ ನಾವು ನೋಡುವಂಥದ್ದು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಜನ್ಮ ತಾರೆ ಅಂತಂದರೆ ಬೆಳಗ್ಗೆ 6:33 7:50ವರೆಗೂ 50%. ಆ ನಂತರ ಸಂಪತ್ತು ಅಂದರೆ ಹೆಚ್ಚಿನ ವರಮಾನ, ಆರೋಗ್ಯವೆಲ್ಲ ಚೆನ್ನಾಗಿದೆ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಇದರಲ್ಲಿ ಜನನವಾದ ನಿಮಗೆ ಪರಮ ಮಿತ್ರ ಧಾರೆಯಾಗಿ ಶರೀರ ಸುಖ ಉಂಟು 7:50ವರೆಗೂ. ಇದು ಸ್ವಲ್ಪ ಟೈಮ್ ಕೊಟ್ಟಿರ್ತೀವಿ, ಯಾಕೆಂತಂದರೆ ನಕ್ಷತ್ರ ಚೇಂಜ್ ಆಗೋದರಿಂದ ಈ ನಕ್ಷತ್ರದವರೆಗೂ ಹಂಗೆ ಅಂತ. ಆಮೇಲೆ ಹೇಳ್ಕೊಳ್ಳುವಂತೆ ಇದೆಯಾ ಅಂತಂದರೆ ಇಲ್ಲ, 50% ಮಾತ್ರನೇ ಚೆನ್ನಾಗಿರೋದು. ಆಮೇಲೆ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅಂದರೆ 2, 3, 4ನೇ ಪಾದಗಳು. ಮಿತ್ರ ಪರಮ ಮಿತ್ರಧಾರೆ ಅಂತ ಇವತ್ತಿನ ದಿನ ಶುಭಕರವಾಗಿದೆ. ಸರಿಯಾಗಿ ಪ್ಲಾನ್ ಮಾಡಿ ನಿಮ್ಮ ಕಾರ್ಯಗಳನ್ನು ಮಾಡಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಇದರಲ್ಲಿ ಜನನವಾದ ನಿಮಗೆ ಇವತ್ತು ದಿನ ಪೂರ್ತಿ ಶುಭವಾಗಿದೆ. ಸ್ವಲ್ಪ ಖರ್ಚುಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ಖಂಡಿತವಾಗಿ 7:50 ಮೇಲೇನೇ ಶುಭವಾಗಿರೋದು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. 7:53 ಮೇಲೆ ಮಿತ್ರತಾರೆ ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ಇದರಲ್ಲಿ ಒಂದು 3 ನಿಮಿಷ ಏನಕ್ಕೆ ಜಾಸ್ತಿ ಹೇಳಿವೆ ಅಂತಂದರೆ ಸ್ವಲ್ಪ ಕೊನೆಯಲ್ಲಿ ವಿಷಭಾಗವಾಗಿರುತ್ತದೆ ಅಂತ. ಆರ್ದ್ರ ನಕ್ಷತ್ರ ಮಿಥುನ ರಾಶಿ. 7:50ವರೆಗೂ ಶುಭವಾಗಿದೆ. ಸ್ವಲ್ಪ ಶ್ರಮಾನ ನೋಡದೆ ಬೇಗ ಎದ್ದು ಏನಾದರೂ ಇಷ್ಟರಲ್ಲೇ ಸ್ಟಾರ್ಟ್ ಮಾಡ್ಬೋದು. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ. 7:50 ನಂತರ ಶುಭಕರವಾಗಿದೆ, ಕಾರ್ಯಸಿದ್ಧಿ ಉಂಟು. ಪುನರ್ವಸು ನಕ್ಷತ್ರ ಕಟಕ ರಾಶಿ 4ನೇ ಪಾದ. 7:50 ಮೇಲೆ ಸಾಧಕ ಧಾರೆಯು ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯು ಕೊಡುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. 7:50ವರೆಗೂ ಶುಭವಾಗಿದೆ. ಆನಂತರ ಪ್ರತ್ಯೇಕ ತಾರೆ ಅಂದರೆ ನಿಮ್ಮ ಪರವಾಗಿ ಕಾರ್ಯಗಳಲ್ಲಿ ಸಕ್ಸಸ್ ಆಗೋದು ಕಷ್ಟ ಅಂತ ಇರುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. 7:50 ಮೇಲೆ ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ನಂತರ ನೋಡಬೇಕು ಅಂತಂದರೆ ಮಖ ನಕ್ಷತ್ರ ಸಿಂಹರಾಶಿ. 7:50ವರೆಗೂ ಸಂಪತ್ತು, ಸ್ವಲ್ಪ ಕಾರ್ಯ ತಡೆಗಳಿರ್ತದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ. 7:50 ಮೇಲೆ ಹೆಚ್ಚಿನ ವರಮಾನ, ಲಾಭ ಹೆಚ್ಚಿರುತ್ತದೆ. ಅದರ ಪ್ರಯತ್ನಗಳನ್ನು ನೀವು ಮಾಡಬಹುದು. ಸ್ವಲ್ಪ ಕಾರ್ಯತಡೆ ಉಂಟು, ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ. ಖಂಡಿತವಾಗಿ ಶುಭವಾಗಿದೆ 7:50ವರೆಗೂ. ಸ್ವಲ್ಪ ಟೈಮ್ ಅಂದರೆ ಹೆಚ್ಚು ಕಮ್ಮಿ 1 ಅವರ್ ಚೇಂಜ್ ಅಷ್ಟೇ. 7:50 ಮೇಲೆ ಜನ್ಮತಾರೆ ಪೂಜೆ ಮಾಡ್ಕೊಳ್ಳಿ, ಟೆನ್ಷನ್ ಮಾಡ್ಕೋಬೇಡಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಪರಮ ಮಿತ್ರ ಧಾರೆಯಾಗಿದೆ, ಆದ್ದರಿಂದ ಮಿತ್ರತ್ವ ಉಂಟು, ಅಭಿವೃದ್ಧಿಯೂ ಇದೆ 7:50ವರೆಗೂ. ಆಮೇಲೆ ಜನ್ಮತಾರೆ ಆಗಿರೋದರಿಂದ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ದಿನ ಪೂರ್ತಿ ಅಭಿವೃದ್ಧಿಯನ್ನು ಕೊಡುತ್ತದೆ, ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. 7:50 ಮೇಲೆ ಮಿತ್ರಧಾರೆ ಇದೆ, ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಚಿತ್ತಾ ನಕ್ಷತ್ರ ತುಳಾ ರಾಶಿ. 7:50 ನಂತರ ಮಿತ್ರರು, ಗುರು ಇವರ ಆಶೀರ್ವಾದವನ್ನು ಪಡೆದು ನಿಮ್ಮ ಕೆಲಸಗಳನ್ನು ಮಾಡಬಹುದು. ಸ್ವಾತಿ ನಕ್ಷತ್ರ ತುಳಾರಾಶಿ. ಅನುಕೂಲವಿದೆ, ಸುಖವಿದೆ 7:50ವರೆಗೂ. ವಿಶಾಖ ನಕ್ಷತ್ರ ತುಳಾರಾಶಿ. 7:50 ಮೇಲೆ ಅನುಕೂಲವು, ಕಾರ್ಯಗಳಲ್ಲಿ ಸಿದ್ಧಿಯೂ ಉಂಟು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ. 7:50 ಮೇಲೆ ಅಂದರೆ ಬೆಳಗ್ಗೆಯಿಂದ ಅನುಕೂಲವಿದೆ, ಶತ್ರುನಾಶವಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಆರೋಗ್ಯ, ಶತ್ರುನಾಶ ಶುಭವಾಗಿದೆ 7:50ವರೆಗೂ ಬೆಳಗ್ಗೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. 7:50 ಮೇಲೆ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರಾ, ಶತ್ರು ತೊಂದರೆ ಇಲ್ಲ. ನಂತರ ನೋಡುವಂಥದ್ದು ಮೂಲ ನಕ್ಷತ್ರ ಧನುಸು ರಾಶಿ. ಸಂಪತ್ತು, ಸ್ವಲ್ಪ ಕಾರ್ಯವಿದಿನ 7:50ವರೆಗೆ. ಆ ನಂತರ ಸ್ವಲ್ಪ ಗಮನ ಕೊಡಿ.
ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. 7:50 ಮೇಲೆ ಸಂಪತ್ತು ಉಂಟು, ಅಭಿವೃದ್ಧಿಯು ಕಾಣಿಸ್ಕೊಳ್ತದೆ. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಧನುರ್ ರಾಶಿ. ಪರಮ ಮಿತ್ರ ಧಾರೆಯಾಗಿ 7:50ವರೆಗೆ ಚೆನ್ನಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. 7:50ವರೆಗೂ ಪರಮ ಮಿತ್ರ ಧಾರೆ. ಆ ನಂತರ ಜನ್ಮ ತಾರೆಯಾಗಿರೋದ್ರಿಂದ ನಿಮ್ಮ ಜನ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಜನ್ಮ ನಕ್ಷತ್ರ ಗೊತ್ತಿದೆ ಇರೋರು ನಾಮ ನಕ್ಷತ್ರ ಹೇಳ್ಬೋದು. ಶ್ರವಣ ನಕ್ಷತ್ರ ಮಕರ ರಾಶಿ. ಇವತ್ತು ದಿನ ಪೂರ್ತಿ ಶುಭಕರವಾಗಿದೆ. ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ. ಹಂಗಾಗಿ ಕಾರ್ತಿಕ ಕುಮಾರನಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡಿಕೊಳ್ಳಿ. ಮಹಾದೀಪ ಆರಾಧನೆಯನ್ನು ಮಾಡಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಖಂಡಿತವಾಗಿಯೂ 7:50 ಮೇಲೆ ಶುಭವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ. 7:50 ಮೇಲೆ ಲಾಭ ಹೆಚ್ಚಾಗುತ್ತದೆ, ಅಭಿವೃದ್ಧಿ ಎಲ್ಲ ಕೊಡುತ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ. 7:50ವರೆಗೂ ಅನುಕೂಲದ ದ್ರವ್ಯ ಲಾಭದ ಸಮಯವಿದು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. 7:50 ನಂತರ ಅನುಕೂಲವು ದ್ರವ್ಯ ಲಾಭವೂ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ. ಅನುಕೂಲವಿದೆ, ಆದರೆ ಸ್ವಲ್ಪ ಧನಹಾನಿ ಇದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಕ್ಷೇಮವು ಸ್ವಲ್ಪ ಧನಹಾನಿಯೂ ಇವತ್ತು ದಿನ ಪೂರ್ತಿ ಇದೆ. 7:50ವರೆಗೂ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರ. ಆಮೇಲೆ ಮಾಡುವಂಥ ಕಾರ್ಯಗಳನ್ನ ಯೋಚನೆ ಮಾಡಿ ಸಂಕಷ್ಟಗಳು ಇರುತ್ತದೆ. ಸಕ್ಸಸ್ಸು ಅಂತ ಗೊತ್ತಾದರೆ ಮಾಡಿ, ಇಲ್ಲಾಂದರೆ ಬೇಡ. ರೇವತಿ ನಕ್ಷತ್ರ ಮೀನರಾಶಿ. 7:50ವರೆಗೂ ಒಂದು ಕಡೆ ಸಂಪತ್ತು ಅಂದರೆ ಇನ್ನೊಂದು ಕಡೆ ಧನಹಾನಿ. ಬರುವಂಥದನ್ನು, ಕೈಯಲ್ಲಿ ಇರುವಂಥದನ್ನು ಭದ್ರವಾಗಿ ಕಾಪಾಡಿಕೊಳ್ಳಿ. ಧನಹಾನಿ ಇಲ್ಲ. ಇದೆಲ್ಲ 7:50ವರೆಗೂ ಮಾತ್ರ. ಆಮೇಲೆ ಶುಭವಾಗಿಲ್ಲ, ವೇಸ್ಟ್ ಖರ್ಚುಗಳಾಗುತ್ತದೆ, ಅಥವಾ ನಾವು ಎದುರು ನೋಡಿರಲ್ಲ ಅಂಥದ್ದು ಖರ್ಚುಗಳು ಬರುತ್ತದೆ. ಚೇತರಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದ.